ಎಂಬುದನ್ನು ಬಹುಮಟ್ಟಿಗೆ ಎಲ್ಲಾ ಅಧ್ಯಾತ್ಮವಾದಿಗಳು ಒಪ್ಪುತ್ತಾರೆ. ಆದರೆ ಈ ಜ್ಞಾನಾಜ್ಞಾನಗಳ ಸ್ವರೂಪವೇನೆಂಬ ವಿಷಯದಲ್ಲಿ ಬಹಳ ಮತಭೇದವಿರುತ್ತದೆ. ಜ್ಞಾನವೆಂದರೇನೆಂಬ ವಿಚಾರದಲ್ಲಿ ಎರಡು ಮುಖ್ಯ ಅಭಿಪ್ರಾಯಗಳನ್ನು ಹಿಂದೆಯೇ ತಿಳಿಸಿದ್ದೇವೆ. ವಸ್ತು ಸ್ವರೂಪವನ್ನು ಪ್ರಮಾಣವನ್ನು ಅನುಸರಿಸಿ ಉಂಟಾಗುವ ಅರಿವೇ ಜ್ಞಾನವೆಂಬ ಮತವನ್ನು, ಕೆಲವರು ಧ್ಯಾನ ರೂಪವಾದ ಮನೋವೃತ್ತಿಯೇ ಜ್ಞಾನವೆಂದು ಕೆಲವರು ಹೇಳುತ್ತಾರೆಂದು ಅಲ್ಲಿ ಸ್ಪಷ್ಟಪಡಿಸಲಾಗಿತ್ತು. ಇನ್ನು ವಸ್ತುತಂತ್ರವಾದ ಜ್ಞಾನದ ವಿಷಯಕ್ಕೂ ಅಭಿಪ್ರಾಯಗಳು ಭಿನ್ನವಾಗಿರುವುದೆಂಬುದನ್ನು ಇಲ್ಲಿ ತಿಳಿಸುತ್ತೇವೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸಾ, ವೇದಾಂತ ಈ 6 ಆಸ್ತಿಕ ದರ್ಶನಗಳೆನ್ನಿಸಿವೆ. ಇವುಗಳಲ್ಲಿ ವೇದಾಂತ ಒಂದೊಂದು ಬಿಟ್ಟರೆ ಮಿಕ್ಕವುಗಳನ್ನು ಮೋಕ್ಷಕ್ಕೆ ದಾರಿ ಎಂದು ಒಪ್ಪಿ ಅದರಂತೆ ಜನರಿಗೆ ಬೋಧೆ ಮಾಡುತ್ತಿರುವವರು ಈಗಿನ ಕಾಲದಲ್ಲಿ ಯಾರೂ ಕಂಡು ಬರುವುದಿಲ್ಲ. ಹಿಂದಿತ್ತು, ಈಗ ಎಲ್ಲ ಬಿದ್ದು ಈ ಮೋಕ್ಷಕ್ಕೆ ವೇದಾಂತ ಒಂದೇ ಒಪ್ಕೊಂಡ್ಬಿಟ್ರು. ಅವಾಂತರ ಫಲವೇ ಹೊರತು ಯೋಗದಿಂದ ಮೋಕ್ಷ ಬಿಟ್ಬಿಟ್ರು ಇವಾಗ. ಆದರೂ ಸಾಂಖ್ಯಾದಿ ದರ್ಶನಗಳ ಎಷ್ಟೋ ವಿಷಯಗಳು ಈಗಿನ ವೇದಾಂತದಲ್ಲಿ ಬೆರೆತು ಹೋಗಿವೆ. ಬಹುಜನಕ್ಕೆ ಈ ದರ್ಶನಗಳ ಅಸಾಧಾರಣ ವಿಷಯವೇನೆಂಬುದು ತಿಳಿಯದೇ ಇರುವುದರಿಂದ ಯಾವುದನ್ನು ಹೇಳಿದರೂ ವೇದಾಂತವೆಂದೇ ವ್ಯವಹರಿಸುವರು. ಜನರಿಗಂತೂ ಸಾಮಾನ್ಯ ಜನರಿಗೆ ಏನೋ ವಿಷಯ ಹೇಳಿದ್ರೆ ವೇದಾಂತ ಹೇಳ್ಕೊಂಡ್ಬಿಡ್ತಾರ. ವೇದಾಂತಕ್ಕೂ ಸಾಮಾನ್ಯವಾದ ವಿಚಾರಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ. ಸಾಂಖ್ಯದ ಏನೋ ವಿಚಾರ ಹೇಳಿದ್ರು, ಯೋಗದ ಹೇಳಿದ್ರು ಅದು ವೇದಾಂತ ಅಂತ ಅನ್ಕೊಳ್ತಾರೆ ಹೊರತು ಪ್ರಾಕೃತ ಜನರು ಉಪನಿಷತ್ತಲ್ಲಿರ್ತಕ್ಕಂಥ ವಿಚಾರ ಮಾತ್ರ ವೇದಾಂತ ಅನ್ನೋದು ಅಷ್ಟರ ಮಟ್ಟಿಗೆ ಯಾರು ಯೋಚನೆ ಮಾಡಲ್ಲ. ಆದ್ದರಿಂದ ವೇದಾಂತಕ್ಕೂ ಮಿಕ್ಕ ದರ್ಶನಗಳಿಗೂ ಇರುವ ಮುಖ್ಯ ಭೇದ ಆ ದರ್ಶನಗಳಲ್ಲಿ ಗ್ರಹಿಸಬಹುದಾದ ಅಂಶಗಳು. ಇವುಗಳನ್ನು ಜಿಜ್ಞಾಸುವಾದವನ್ನು ತಿಳಿಯುವುದು ಅವಶ್ಯ. ಈ ದೃಷ್ಟಿಯಿಂದ ಈ ದರ್ಶನಗಳಲ್ಲಿ ತತ್ವಜ್ಞಾನವೆಂದರೇನೆಂಬುದನ್ನು ಸಂಗ್ರಹವಾಗಿ ಇನ್ನು ಮೇಲೆ ಹೇಳುತ್ತಾ ಹೋಗುವೆವು. ಈ ಲೇಖನದಲ್ಲಿ ಸಾಂಖ್ಯ ದರ್ಶನದಂತೆ ತತ್ವಜ್ಞಾನ ಸ್ವರೂಪವನ್ನು ತಿಳಿಸುತ್ತೇವೆ. ಸಾಂಖ್ಯ ದರ್ಶನಕಾರರು ಜಗತ್ತನ್ನೆಲ್ಲ ವ್ಯಕ್ತ, ಅವ್ಯಕ್ತ, ಜ್ಞ ಎಂಬ 3 ಪಂಗಡವಾಗಿ ವಿಂಗಡಿಸಿರುವರು. ಈ 3 ಸ್ವರೂಪವನ್ನು ಬಿಡಿಸಿ ತಿಳಿದುಕೊಳ್ಳದೇ ಇರುವುದೇ ಅಜ್ಞಾನವು. ಅಜ್ಞಾನಕ್ಕೆ ಈ ಮತದಲ್ಲಿ ಅವಿವೇಕವೆಂದು ಹೆಸರು. ಈ ಅವಿವೇಕದಿಂದ ನಮಗೆ 3 ವಿಧವಾಗಿ ದುಃಖಗಳುಂಟಾಗಿರುವವೆಂದು ಸಾಂಖ್ಯರು ಹೇಳುತ್ತಾರೆ. ನಮ್ಮ ಶರೀರದಲ್ಲಿ ಆಗುತ್ತಿರುವ ಜ್ವರ, ತಲೆನೋವು ಮುಂತಾದ ರೋಗಗಳು ಮತ್ತು ಬೇಕಾದದ್ದು ಸಿಕ್ಕದೇ ಇರುವಾಗ ಮನಸ್ಸಿನಲ್ಲಿ ಉಂಟಾಗುವ ವ್ಯಥೆ, ಇವೆರಡಕ್ಕೂ ಆಧ್ಯಾತ್ಮಿಕ ದುಃಖವೆಂದು ಹೆಸರು. ನಮ್ಮ ಹೊರಗಡೆಯಲ್ಲಿ ಮನುಷ್ಯರು, ಪಕ್ಷಿಗಳು, ಕ್ರಿಮಿಕೀಟಗಳು ಮುಂತಾಗಿ ಕಾಣಬರುತ್ತಿರುವಷ್ಟೇ ಇವುಗಳಿಂದ ಆಗುವ ದುಃಖಕ್ಕೆ ಆದಿಭೌತಿಕ ದುಃಖವೆಂದು ಹೆಸರು. ಹೀಗೆ ನಮ್ಮಲ್ಲಿಯೇ ಆಗುವ ಆಧ್ಯಾತ್ಮಿಕ ದುಃಖ, ನಮ್ಮ ಹೊರಗಡೆ ಇರುವ ಪ್ರಾಣಿಗಳಿಂದ ನಮಗೆ ಆಗುವ ಆದಿಭೌತಿಕ ದುಃಖ, ಈ ಎರಡಲ್ಲದೆ ಚಳಿಗಾಲ, ಮಳೆ, ಬಿಸಿಲು, ಸಿಡಿಲು ಮುಂತಾದ ಕಾರಣಗಳಿಂದ ಆಗಬಹುದಾದ 3ನೆಯ ಬಗೆಯ ದುಃಖ ಒಂದುಂಟು. ಇದಕ್ಕೆ ಆದಿದೈವಿಕವೆಂದು ಹೆಸರು. ಈ ದುಃಖಗಳಿಗೆ ನಾವು ಉಪಯೋಗಿಸುವ ಪ್ರತೀಕಾರಗಳಿಂದ ಇವು ಅತ್ಯಂತವಾಗಿ ಹೋಗಿಬಿಡುವುದಿಲ್ಲ. ಆಗ್ಗೆ ಮತ್ತೆ ಕಾಣಿಸಿಕೊಳ್ಳುವವು. ಉದಾಹರಣೆಗೆ, ತಲೆನೋವಿಗೆ ಅಮೃತಾಂಜನವನ್ನು ಹಚ್ಚಿದರೆ ಸದ್ಯಕ್ಕೆ ಪರಿಹಾರವಾದಂತಾಗುವುದೇ ಹೊರತು ಮತ್ತೆ ತಲೆನೋವೇ ಬರದಂತೆ ಮಾಡಲಾಗುವುದಿಲ್ಲ. ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳಿಂದ ಪರಲೋಕ ಉಂಟಾಗುವುದಷ್ಟೇ. ಆ ಲೋಕದಲ್ಲಿ ಆಗುತ್ತಿರುವ ಸುಖವು ಕ್ಷಯವಾಗಿರುವುದಲ್ಲದೆ ಅಲ್ಲಿಗೆ ಹೋದರೂ ದುಃಖತ್ರಯದಿಂದ ಬಿಡುಗಡೆಯಾಗುವುದಿಲ್ಲ. ಈ ದುಃಖತ್ರಯವು ಅವಿವೇಕದಿಂದ ಉಂಟಾಗಿರುವುದರಿಂದ ವಿವೇಕದಿಂದಲೇ ಹೋಗುವುದು. ಈ ವಿವೇಕವೇ ವ್ಯಕ್ತ, ಅವ್ಯಕ್ತ, ಜ್ಞ ಎಂಬ ಮೂರನ್ನು ವಿಂಗಡಿಸಿ ತಿಳಿಯುವುದು. ಇದಕ್ಕೆ ಸಾಂಖ್ಯದಲ್ಲಿ ತತ್ವಜ್ಞಾನವೆಂದು ಹೆಸರು. ಈ ವಿವೇಕವನ್ನು ಸಾಂಖ್ಯರು ವರ್ಣಿಸಿರುವುದು ಹೇಗೆಂದರೆ, ಮೂಲ ಪ್ರಕೃತಿ ರವಿಕೃತಿ ಮಹದಾಜ್ಯ ಪ್ರಕೃತಿ ವಿಕೃತಿಯ ಸಪ್ತ ಷೋಡಶಸ್ತು ವಿಕಾರಃ ತತ್ಪ್ರಕೃತಿ ನ ವಿಕೃತಿ ಪುರುಷಃ. ಇದರ ಅಭಿಪ್ರಾಯವೇನೆಂದರೆ, ಅವ್ಯಕ್ತವೆಂದರೆ ಪ್ರಧಾನವು, ವ್ಯಕ್ತವೆಂದರೆ ಜಗತ್ತು,
ಜ್ಞ ಎಂದರೆ ಇವೆರಡಕ್ಕಿಂತಲೂ ಬೇರೆಯಾಗಿರುವ ಪುರುಷನು. ಇವುಗಳಲ್ಲಿ ಪುರುಷನು ಯಾವುದಕ್ಕೂ ಕಾರಣವೂ ಅಲ್ಲ, ಕಾರ್ಯವೂ ಅಲ್ಲ. ಮಿಕ್ಕ ಎರಡರಲ್ಲಿಯೇ ಕಾರ್ಯಕಾರಣ ಭಾವವಿರುವುದು. ಹೇಗೆಂದರೆ ಈ ಜಗತ್ತಿಗೆಲ್ಲ ಪ್ರಧಾನವೆಂಬ ಮೂಲ ಕಾರಣವಿರುವುದು. ಇದು ಅವ್ಯಕ್ತ ರೂಪವಾಗಿರುವುದು. ಇದರಿಂದಲೇ ಮಿಕ್ಕಿದ್ದೆಲ್ಲವೂ ಆಗುತ್ತಿರುವುದು. ಇದಕ್ಕೆ ಯಾವ ಕಾರಣವೂ ಇಲ್ಲ. ಆದ್ದರಿಂದ ಇದು ಮೂಲ ಪ್ರಕೃತಿ ಎನಿಸುವುದು. ಅವ್ಯಕ್ತವಾಗಿ ಎಂದರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗದೇ ಇದ್ದುಕೊಂಡು ಪ್ರಧಾನವು ಜಗತ್ತಿಗೆ ಕಾರಣವಾಗಿರುವುದಷ್ಟೇ. ಮಣ್ಣು ಮಡಕೆಯ ಆಕಾರವನ್ನು ಕೈಕೊಂಡಂತೆ ಈ ಅವ್ಯಕ್ತವಾದ ಪ್ರಧಾನವು ರೂಪಾಂತರವನ್ನು ಹೊಂದಿ ವ್ಯಕ್ತವಾದ ಜಗತ್ತಾಗುವುದು. ಆದ್ದರಿಂದ ವ್ಯಕ್ತವಾದ ಜಗತ್ತು ವಿಕೃತಿ ಎಂದರೆ ಕಾರ್ಯವೆನಿಸುವುದು. ಪ್ರಧಾನವು ಪ್ರಕೃತಿ ಎಂದರೆ ಕಾರಣವು, ವ್ಯಕ್ತವಾದ ಜಗತ್ತು ವಿಕೃತಿಯು. ಈ ವ್ಯಕ್ತವಾದ ವಿಕೃತಿಯಾದ ಜಗತ್ತನ್ನು 2 ರಾಶಿಯಾಗಿ ವಿಂಗಡಿಸಬಹುದು. ಬುದ್ಧಿ, ಅಹಂಕಾರ 5 ತನ್ಮಾತ್ರೆಗಳು, ಇವು 7 ಒಂದು ರಾಶಿ. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಮನಸ್ಸು 1, ಆಕಾಶವೇ ಮೊದಲಾದ ಮಹಾಭೂತಗಳು 5, ಈ 16 ಮತ್ತೊಂದು ರಾಶಿ. 1ನೆಯ ರಾಶಿಯಲ್ಲಿರುವ ಪದಾರ್ಥಗಳು ಒಂದು ದೃಷ್ಟಿಯಿಂದ ನೋಡಿದರೆ ಕಾರಣವೂ, ಮತ್ತೊಂದು ದೃಷ್ಟಿಯಿಂದ ನೋಡಿದರೆ ಕಾರ್ಯವೂ ಆಗುವವು. ಹೇಗೆಂದರೆ ಮೂಲ ಪ್ರಕೃತಿಯಾದ ಪ್ರಧಾನದಿಂದ ಬುದ್ಧಿ ಹುಟ್ಟುತ್ತದೆಯಾದ್ದರಿಂದ ಬುದ್ಧಿಯು ಪ್ರಧಾನದ ಕಾರ್ಯವೆನ್ನಬೇಕಾಯಿತು. ಈ ಬುದ್ಧಿಯಿಂದಲೇ ಅಹಂಕಾರವು ಹುಟ್ಟುತ್ತದೆ. ಆದ್ದರಿಂದ ಬುದ್ಧಿಯು ಅಹಂಕಾರಕ್ಕೆ ಕಾರಣವೂ ಆಯಿತು. ಇದರಂತೆಯೇ ಅಹಂಕಾರವು ಬುದ್ಧಿಯ ಕಾರ್ಯವೂ ಪಂಚತನ್ಮಾತ್ರೆಗಳಿಗೆ ಕಾರಣವೂ ಆಗುವುದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳು ಮತ್ತೊಂದರ ಬೆರಕೆ ಇಲ್ಲದೆ ಒಂದೊಂದೇ ಇದ್ದರೆ ತನ್ಮಾತ್ರೆ ಎಂದು ಹೆಸರು. ಈ ತನ್ಮಾತ್ರೆಗಳು ಅಹಂಕಾರದಿಂದ ಹುಟ್ಟುತ್ತವೆ. ಆದ್ದರಿಂದ ಇವು ಅಹಂಕಾರದ ಕಾರ್ಯವಾಗಿವೆ. ಇವುಗಳಿಂದಲೇ ಆಕಾಶ, ವಾಯು, ತೇಜಸ್ಸು, ಅಪ್ಪು, ಪೃಥ್ವಿ ಎಂಬ ಭೂತಗಳು ಹುಟ್ಟುತ್ತವೆ. ಆದ್ದರಿಂದ ಇವು ಮಹಾಭೂತಗಳಿಗೆ ಕಾರಣವಾಗಿವೆ. ಹೀಗೆ ಬುದ್ಧಿ ಮುಂತಾದ 7 ಪದಾರ್ಥಗಳು ತಮ್ಮ ತಮ್ಮ ಕಾರಣ ದೃಷ್ಟಿಯಿಂದ ಕಾರ್ಯವಾಗಿವೆ. ಮುಂದೆ ತಮ್ಮಿಂದ ಉಂಟಾಗುವ ಕಾರ್ಯದ ದೃಷ್ಟಿಯಿಂದ ಕಾರಣವಾಗಿದೆ. ಆದ್ದರಿಂದ ಇವಕ್ಕೆ ಪ್ರಕೃತಿ ವಿಕೃತಿ ದೃಷ್ಟಿಯಿಂದ ಕಾರಣವಾಗಿದೆ. ಆದ್ದರಿಂದ ಇವಕ್ಕೆ ಪ್ರಕೃತಿ ವಿಕೃತಿಗಳೆಂದು ಹೆಸರು. ಪ್ರಧಾನವು ಮೂಲ ಪ್ರಕೃತಿ, ವಿಕೃತಿಯಲ್ಲ. ಬುದ್ಧಿ ಇದನ್ನು ಸಾಂಖ್ಯರು ಮಹತ್ತೆಂದು ಕರೆಯುವರು. ಈ ಮಹತ್ತು ಮುಂತಾದ 7 ಪ್ರಕೃತಿ ವಿಕೃತಿಗಳು. ಇವು ವ್ಯಕ್ತದ ಒಂದು ರಾಶಿಯಾಗಿವೆ. 2ನೆಯ ರಾಶಿಯಾದ ಜ್ಞಾನೇಂದ್ರಿಯ ಮುಂತಾದ 16 ಬರಿಯ ವಿಕೃತಿ ಎಂದರೆ ಕಾರ್ಯವೇ. ಇವು ಯಾವುದಕ್ಕೂ ಕಾರಣವಲ್ಲ. ಪ್ರಕೃತಿ ವಿಕೃತಿಗಳಾದ ತನ್ಮಾತ್ರೆಗಳಿಂದ ಆಗಿರುತ್ತವೆ. ಅಂತೂ ಮೂಲ ಪ್ರಕೃತಿಯಾಗಿರುವ ಅವ್ಯಕ್ತ ಮತ್ತು ಪ್ರಕೃತಿ ವಿಕೃತಿ ರೂಪವಾಗಿರುವ ಅಥವಾ ಕೇವಲ ವಿಕೃತಿಯಾಗಿರುವ ವ್ಯಕ್ತ, ಇವೆರಡರಲ್ಲಿ ಕಾರ್ಯಕಾರಣ ಭಾವವಿರುವುದು. ಅವ್ಯಕ್ತಕ್ಕೂ ವ್ಯಕ್ತಕ್ಕೂ ಭಿನ್ನವಾಗಿರುವ ಪುರುಷನು ಪ್ರಕೃತಿಯೂ ಅಲ್ಲ, ವಿಕೃತಿಯೂ ಅಲ್ಲ. ಅವ್ಯಕ್ತವಾಗಿರುವ ಪ್ರಧಾನವೇ ವ್ಯಕ್ತ ರೂಪವಾಗಿ ಪರಿಣಮಿಸುವುದು. ಈ ಪ್ರಧಾನವು ವ್ಯಕ್ತ ರೂಪವಾಗಿ ಪರಿಣಮಿಸಲಾಗಿ ಇದರಿಂದ ಪುರುಷನಿಗೆ 2 ಕಾರ್ಯವಾಗುತ್ತದೆ. ಶಬ್ದ, ಸ್ಪರ್ಶ ಮುಂತಾದ ವಿಷಯಗಳ ಅನುಭವವೂ ಉಂಟಾಗುತ್ತದೆ. ಪ್ರಕೃತಿ ಪುರುಷರಿಗಿರುವ ಭೇದವಿದು ಎಂಬ ಅರಿವು ಉಂಟಾಗುತ್ತದೆ. ವಿಷಯಾನುಭವವೇ ಭೋಗವು. ಪ್ರಕೃತಿ ಪುರುಷರನ್ನು ವಿಂಗಡಿಸಿ ತಿಳಿಯುವುದೇ ಮೋಕ್ಷವು. ಪ್ರಧಾನವೆಂಬ ಅವ್ಯಕ್ತವು ಮಹತ್ತು ಮೊದಲಾದ 23 ಬಗೆಯ ವ್ಯಕ್ತವು. ಇವುಗಳಿಗೆ ಬೇರೆಯಾಗಿರುವ ಜ್ಞ ಅಥವಾ ಪುರುಷನು ಈ 25 ತತ್ವಗಳನ್ನು ಮತ್ತೆ ಮತ್ತೆ ವಿಚಾರ ಮಾಡುವುದರಿಂದ ಇದು ಮೂಲ ಪ್ರಕೃತಿ, ಇವು ಮಹದಾದಿಗಳು, ನಾನು ಇವೆರಡಕ್ಕಿಂತಲೂ ಬೇರೆಯಾಗಿರುವೆನು ಎಂದು ನಿಸ್ಸಂಶಯವಾಗಿ ತಪ್ಪು ತಿಳಿವಿಲ್ಲದೆ ತತ್ವಜ್ಞಾನ ಉಂಟಾಗುತ್ತದೆ. ಆಗ ಪುರುಷನು ತತ್ವವನ್ನು ತಿಳಿದು ಜಗತ್ತಿನಲ್ಲಿ ಉದಾಸೀನನಾಗುತ್ತಾನೆ. ಅಂದಿನಿಂದ ಅವನಿಗೆ ಜಗತ್ತಿನಲ್ಲಿ ಭೋಗ ಮೋಕ್ಷಗಳಾಗಬೇಕಾದದ್ದಿರುವುದಿಲ್ಲ. ಇನ್ನು ಮೇಲೆ ಪ್ರಧಾನ ಪರಿಣಾಮದಿಂದ ಅವನಿಗಾಗಬೇಕಾದದ್ದೇನೂ ಇರುವುದಿಲ್ಲ. ಉಳಿದ ಪುರುಷರಿಗಾಗಿ ಪ್ರಧಾನವು ಪರಿಣಮಿಸುತ್ತಿರುವುದು. ಈ ಜ್ಞಾನವಾಗುವವರೆಗೆ ಧರ್ಮದಿಂದ ಊರ್ಧ್ವಗತಿಯನ್ನು, ಅಧರ್ಮದಿಂದ ಅಧೋಗತಿಯನ್ನು ಪಡೆಯುತ್ತಿರುತ್ತಾರೆ. ಜ್ಞಾನವಾದ ಮೇಲೋ ಎಂದರೆ ಕುಂಬಾರನು ಮಡಕೆ ಮಾಡುವುದಕ್ಕೆ ತಿರುಗಿಸಿ ಕೈಬಿಟ್ಟ ತಿಗರಿಯು
ತನ್ನಷ್ಟಕ್ಕೆ ತಾನೇ ಸ್ವಲ್ಪ ಕಾಲ ತಿರುಗುತ್ತಿರುವಂತೆ ಈ ಶರೀರವು ಇದ್ದುಕೊಂಡಿರುವುದು. ಆ ಶರೀರವು ಬಿದ್ದು ಹೋದ ಮೇಲೆ ಅತ್ಯಂತವಾದ ಕೈವಲ್ಯವಾಗುತ್ತದೆ. ಎಂದರೆ ಪ್ರಕೃತಿಯೊಡನೆ ಈ ಪುರುಷನಿಗಿದ್ದ ಸಂಬಂಧವು ಪೂರ್ಣವಾಗಿ ಹೋಗಿಬಿಡುವುದು. ಸಾಂಖ್ಯರು ಜಗತ್ತಿಗೆ ಈಶ್ವರನಾಗಲಿ ಆತ್ಮನಾಗಲಿ ಕಾಲವಾಗಲಿ ಸ್ವಭಾವವಾಗಲಿ ಕಾರಣವೆಂದು ಒಪ್ಪುವುದಿಲ್ಲ. ಪ್ರಧಾನವೇ ಎಲ್ಲಕ್ಕೂ ಕಾರಣವೆನ್ನುತ್ತಾರೆ. ಪುರುಷನಿಗೆ ನಿಜವಾಗಿ ಬಂಧ ಉಂಟೆಂಬುದನ್ನೂ ಇವರು ಒಪ್ಪುವುದಿಲ್ಲ. ಅತಸ್ಮಾನ್ನ ಬದ್ಯತೆ ನಾಪಿ ಮುಚ್ಯತೆ ನಾಪಿ ಸಂಸರತಿ ಕಶ್ಚಿತ್ ಸಂಸರತಿ ಬದ್ಯತೆ ಮುಚ್ಯತೆ ಚ ನಾನಾಶ್ರಯ ಪ್ರಕೃತಿ. ಎಂದರೆ ಯಾವ ಪುರುಷನಿಗೂ ಬಂಧವೂ ಇಲ್ಲ, ಮುಕ್ತಿಯೂ ಇಲ್ಲ, ಸಂಸಾರವೂ ಇಲ್ಲ. ದೇವ ಮನುಷ್ಯಾದಿ ಶರೀರಗಳನ್ನು ಧರಿಸುತ್ತಾ ಪ್ರಧಾನವೇ ಬಂಧಕ್ಕೆ ಸಿಕ್ಕುತ್ತದೆ, ಸಂಸಾರವನ್ನು ಅನುಭವಿಸುತ್ತದೆ, ಕೊನೆಗೆ ಮುಕ್ತಿಯನ್ನು ಹೊಂದುತ್ತದೆ. ಇದರ ಸಂಬಂಧದಿಂದ ಪುರುಷನಿಗೆ ಬಂಧಾದಿಗಳನ್ನು ಉಪಚಾರಕ್ಕಾಗಿ ಹೇಳುವರೆಂದು ಇವರ ಅಭಿಪ್ರಾಯ. ಸಾಂಖ್ಯ ಪ್ರಕ್ರಿಯೆಯನ್ನು ಮಹಾಭಾರತದಲ್ಲಿಯೂ ಪುರಾಣಗಳಲ್ಲಿಯೂ ಉಪಯೋಗಿಸಿಕೊಂಡಿರುತ್ತಾರೆ. ತತ್ವ ರಜಸ್ತಮೋ ಗುಣಗಳ ವಿವರಣೆ, ಸ್ಥೂಲ ಸೂಕ್ಷ್ಮ ಶರೀರಗಳ ವರ್ಣನೆ, ಅಂತಃಕರಣದಲ್ಲಿ ಮನೋಬುದ್ಧಿ ಅಹಂಕಾರಗಳೆಂಬ ಭೇದವನ್ನು ಕಲ್ಪಿಸಿಕೊಳ್ಳುವುದು, ಆತ್ಮಾನಾತ್ಮ ವಿವೇಕ, ಇವೆಲ್ಲ ಬಹುಮಟ್ಟಿಗೆ ಸಾಂಖ್ಯ ಪ್ರಕ್ರಿಯೆಯನ್ನು ಅನುಸರಿಸಿ ವೇದಾಂತ ಗ್ರಂಥಗಳಲ್ಲಿಯೂ ಬರೆದಿರುತ್ತದೆ. ಸಾಂಖ್ಯ ಪ್ರಕ್ರಿಯೆಯು ವೇದಾಂತ ವಿಚಾರಕ್ಕೆ ತುಂಬಾ ಸಹಾಯಕವಾಗಿರುವುದರಿಂದ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳುವುದು ಅವಶ್ಯಕವಾಗುವುದು. ಈ ದರ್ಶನಕ್ಕೂ ವೇದಾಂತಕ್ಕೂ ಇರುವ ಮುಖ್ಯ ಭೇದಗಳನ್ನು ಮತ್ತೊಮ್ಮೆ ತಿಳಿಸುವೆವು. ಯೋಗ ದರ್ಶನ. ಯೋಗ ದರ್ಶನದಂತೆ ಜ್ಞಾನಾಜ್ಞಾನಗಳ ಸ್ವರೂಪವನ್ನು ಕುರಿತು ವಿಚಾರ ಮಾಡಲಾಗುವುದು. ಯೋಗ ದರ್ಶನದಲ್ಲಿಯೂ ಅಜ್ಞಾನವು ಸಂಸಾರಕ್ಕೆ ಕಾರಣವಾಗಿದೆ. ಹೇಗೆಂದರೆ ದೃಶ್ಯವಾಗಿರುವ ಈ ಪ್ರಪಂಚವು ಸಾಂಖ್ಯರು ಹೇಳುವಂತೆಯೇ ಪುರುಷನಿಗೆ ಭೋಗಕ್ಕೂ ಮೋಕ್ಷಕ್ಕೂ ಕಾರಣವಾಗಿರುವುದು. ಪುರುಷನು ಕೇವಲ ಜ್ಞಾನ ಸ್ವರೂಪನಾಗಿರುವನು. ತಾನು ಶುದ್ಧನಾಗಿರುವನಾದರೂ ಬುದ್ಧಿಯನ್ನನುಸರಿಸಿ ಭೋಗ ಮೋಕ್ಷಗಳನ್ನು ಅನುಭವಿಸುತ್ತಿರುವನು. ದೃಶ್ಯವೆಂಬುದು ಒಬ್ಬ ಪುರುಷನ ಮೋಕ್ಷವನ್ನು ಸಂಪಾದಿಸಿಕೊಟ್ಟ ಮೇಲೆ ಮತ್ತೊಬ್ಬನಿಗೋಸ್ಕರ ಕೆಲಸ ಮಾಡುತ್ತಿರುವುದು. ಪ್ರಪಂಚವನ್ನು ನೋಡುತ್ತಿರುವ ಪುರುಷ, ಅವನಿಂದ ನೋಡಲ್ಪಡುತ್ತಿರುವ ಪ್ರಪಂಚ, ಇವುಗಳ ಸಂಯೋಗವೇ ಸಂಸಾರ ಕಾರಣವಾಗಿರುವುದು. ಸಂಯೋಗವೆಂದರೇನು? ಸ್ವಷ್ಟಾನಿಶಕ್ಯೋ ಸ್ವರೂಪೋಪಲಬ್ಧಿ ಹೇತು ಸಂಯೋಗ. ನಾನು ನನ್ನದು ಎಂಬ ಶಕ್ತಿಗಳು ಹೊರಬೀಳುವುದಕ್ಕೆ ಕಾರಣವಾಗಿರುವುದೇ ಸಂಯೋಗವು. ಇದು ನನ್ನದು ಎಂದು ಶರೀರಾದಿಗಳಲ್ಲಿ ಪುರುಷನಿಗೆ ಬಿದ್ದಿರುವ ಅಭಿಮಾನದ ಗಂಟೆ ಸಂಯೋಗವು. ಈ ಸಂಯೋಗಕ್ಕೆ ಅವಿದ್ಯೆಯೇ ಕಾರಣವು. ಅವಿದ್ಯೆ ಎಂದರೇನು? ಸಾಂಖ್ಯ ದರ್ಶನದಲ್ಲಿ ಪುರುಷ ಪ್ರಕೃತಿ ಇವುಗಳನ್ನು ಬಿಡಿಸಿ ತಿಳಿಯದಿರುವುದೇ ಅವಿವೇಕವು, ಎಂದರೆ ಅಜ್ಞಾನವು. ಯೋಗ ದರ್ಶನದಲ್ಲಿಯೂ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಇದೇ ಅಭಿಪ್ರಾಯ ಉಂಟು. ಸೂತ್ರಭಾಷ್ಯ. ಅನಿತ್ಯ ಶುಚಿ ದುಃಖಾನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿರವಿದ್ಯಾ ಎಂಬುದು ಅವಿದ್ಯೆಯ ಲಕ್ಷಣ. ಸೂತ್ರ ಅದು. ಅನಿತ್ಯ ಅಶುಚಿ ದುಃಖ ಅನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿಯ ವಿದ್ಯಾ. ಅವ್ರ ಸೂತ್ರ ಅದು, ಯೋಗದ ಸೂತ್ರ. ಸೂತ್ರ ಭಾಷೆ ಅಂತ ಓದಂಗಾಯ್ತು ನನಗೆ. ಸೂತ್ರ ಭಾಷೆ ಅಲ್ವಾ? ಸೂತ್ರ ಭಾಷೆ ಅಂತ ಹೇಳಿದಂಗಾಯ್ತು, ಸೂತ್ರ ಭಾಷೆ ಅಲ್ಲ. ಓಕೆ ಓಕೆ. ಇದರ ಅರ್ಥ ಏನೆಂದರೆ ದೃಶ್ಯವಾದ ಪ್ರಪಂಚವು ಅನಿತ್ಯವಾಗಿರುವುದು. ಆದರೂ ಇದನ್ನು ನಿತ್ಯವೆಂದು ಪುರುಷನು ತಿಳಿಯುವನು. ದೇಹಾದಿಗಳು ಕೊಳೆಯಿಂದ ಕೂಡಿರುವವು, ಆದರೂ ಇವು ಶುಚಿಯಾಗಿರುವವೆಂದು ತಿಳಿಯುವನು. ವಿಷಯ ಭೋಗವು ನಿಜವಾಗಿ ನೋಡಿದರೆ ದುಃಖಕರವಾಗಿಯೇ ಇರುವುದು, ಆದರೂ ಇದನ್ನು ಸುಖಕರವೆಂದು ತಿಳಿಯುವನು. ದೇಹಾದಿಗಳು ತಾನೇ ಎಂದು ತಿಳಿಯುವನು. ಈ ತಪ್ಪು ತಿಳುವಳಿಕೆಯೇ ಅವಿದ್ಯೆಯು. ಅವಿವೇಕದಿಂದ 3 ಬಗೆಯ ದುಃಖವಾಗುವುದೆಂದು ಸಾಂಖ್ಯರು ಹೇಳುವಂತೆ ಅವಿದ್ಯೆಯಿಂದ ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಎಂಬ 4 ಬಗೆಯ ಕ್ಲೇಶಗಳುಂಟಾಗುವುದೆಂದು ಯೋಗಿಗಳು ಹೇಳುತ್ತಾರೆ. ಅವಿದ್ಯೆಯೂ ಕ್ಲೇಶವೇ, ಆದರೆ ಅದು ಬೀಜವಿದ್ದಂತೆ. ಮಿಕ್ಕ ಕ್ಲೇಶಗಳು ಮೊಳಕೆ, ಗಿಡ, ಹೂ, ಹಣ್ಣುಗಳಿದ್ದಂತೆ. ಅಸ್ಮಿತೆ ಎಂದರೆ ನೋಡುವ ಪುರುಷನ ಶಕ್ತಿ, ನೋಡಲ್ಪಡುವ ಪ್ರಕೃತಿಯ ಶಕ್ತಿ. ಇವುಗಳನ್ನು ಬೆರೆಸಿ ತಿಳಿಯುವುದು. ಇದು ಸುಖಕರವೆಂದು ತಿಳಿಯುವುದೇ ರಾಗವು, ಇದು ದುಃಖಕರವೆಂದು ತಿಳಿಯುವುದೇ ದ್ವೇಷವು.
ಎಷ್ಟು ವಿಚಾರ ಮಾಡಿಕೊಂಡಿದ್ದವನಿಗೂ ಕೂಡ ತನ್ನಲ್ಲಿರುವ ಅಭಿಮಾನಕ್ಕೆ ಅಭಿನಿವೇಶವೆಂದು ಹೆಸರು. ಹೀಗೆ ಸರ್ವ ಸಂಸಾರಕ್ಕೂ ಕಾರಣವಾಗಿರುವ ಅವಿದ್ಯೆಯು ಹೋದರೆ ಪುರುಷನಿಗೆ ಕೈವಲ್ಯ ಉಂಟಾಗುವುದು ಎಂದರೆ ಪ್ರಕೃತಿಯ ಸಂಯೋಗವನ್ನು ತಪ್ಪಿಸಿಕೊಂಡು ಪುರುಷನು ತಾನೇ ತಾನಾಗಿರುವನು. ಅಜ್ಞಾನ ಸ್ವರೂಪ ವಿಚಾರದಲ್ಲಿ ಯೋಗ ದರ್ಶನಕ್ಕೂ ಸಾಂಖ್ಯ ದರ್ಶನಕ್ಕೂ ಬಹಳ ಸಾಮ್ಯವಿರುವುದೆಂದು ಮೇಲೆ ಹೇಳಿದ ಅವಿದ್ಯಾ ಸ್ವರೂಪದಿಂದ ಗೊತ್ತಾಯಿತಷ್ಟೇ. ಇನ್ನು ಜ್ಞಾನ ವಿಚಾರಕ್ಕೆ ಹೊರಟರೆ ಸಂಯೋಗವನ್ನು ಬಿಡಿಸಿಕೊಳ್ಳುವುದಕ್ಕೆ ಪುರುಷ ಪ್ರಕೃತಿಗಳ ವಿವೇಕವನ್ನು ಮಾಡಿಕೊಳ್ಳುವುದೇ ಉಪಾಯವೆಂದು ಯೋಗಿಗಳು ಹೇಳುವರು. ಆದ್ದರಿಂದ ಈ ಭಾಗದಲ್ಲಿಯೂ ಸಾಂಖ್ಯ ಮತವೇ ಯೋಗ ಮತವೆಂದು ಹೇಳಬೇಕಾಗಿದೆ. ಆದರೆ ಆ ಜ್ಞಾನ ಉಂಟಾಗುವ ಬಗೆ ಏನೆಂದು ಹೇಳಿದರೆ ಸೂತ್ರ ಯೋಗಾನುಷ್ಠಾನಾತ್ ಅಶುದ್ಧಿಕ್ಷಯೇ ಜ್ಞಾನದೀಪ್ತಿ ಅವಿವೇಕವ ಆ ಇದೆ ಯೋಗದ ಅಂಗಗಳನ್ನು ಅಭ್ಯಾಸ ಮಾಡುವುದರಿಂದ ಚಿತ್ತದ ಅಶುದ್ಧಿಯೆಲ್ಲ ನಾಶವಾಗುವುದು. ಇದರಿಂದ ಜ್ಞಾನವು ಬೆಳಗಿ ಕೊನೆಗೆ ಪುರುಷ ಪ್ರಧಾನಗಳ ವಿವೇಕ ಉಂಟಾಗುವುದು ಎಂದು ಈ ದರ್ಶನದಲ್ಲಿ ಹೇಳಿರುತ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವೇ ಯೋಗದ ಅಂಗಗಳು. ಯಮವೆಂದರೆ ಅಹಿಂಸೆ ಮೊದಲಾದ ಮನಸ್ಸಿನ ಸಾಧನಗಳು. ನಿಯಮವೆಂದರೆ ಶುಚಿಯಾಗಿರುವುದೇ ಮೊದಲಾದ ಸಾಧನಗಳು. ಸ್ಥಿರವಾಗಿ ಸುಖವಾಗಿ ಕೂತುಕೊಳ್ಳುವುದೇ ಆಸನವು. ಶ್ವಾಸ ಪ್ರಶ್ವಾಸಗಳು ನಡೆಯದಂತೆ ತಡೆಯುವುದೇ ಪ್ರಾಣಾಯಾಮವು. ಇಂದ್ರಿಯಗಳನ್ನು ತಮ್ಮ ವಿಷಯಗಳಿಂದ ಹಿಡಿದುಕೊಳ್ಳುವುದೇ ಪ್ರತ್ಯಾಹಾರವು. ಚಿತ್ತವನ್ನು ಯಾವುದಾದರೊಂದು ಸ್ಥಳದಲ್ಲಿ ಕಟ್ಟಿ ನಿಲ್ಲಿಸುವುದೇ ಧಾರಣೆಯು. ಹಾಗೆ ನಿಲ್ಲಿಸಿಕೊಂಡು ಒಂದೇ ಪ್ರತ್ಯಯವನ್ನು ನಡೆಸುವುದೇ ಧ್ಯಾನವು. ಕೊನೆಗೆ ಆ ಧ್ಯಾನವು ತಾನು ಇಲ್ಲದೇ ಇದ್ದರೆ ಹೇಗೋ ಹಾಗೆ ಪರಿಣಮಿಸಿ ಧ್ಯೇಯವಾದ ವಸ್ತುವೊಂದೇ ತೋರುವಂತಾದರೆ ಅದಕ್ಕೆ ಸಮಾಧಿ ಎಂದು ಹೆಸರು. ಹೀಗೆ ಯೋಗಾಂಗಾನುಷ್ಠಾನವನ್ನು ವಿಸ್ತಾರವಾಗಿ ಹೇಳಿರುವುದನ್ನು ಬಿಟ್ಟರೆ ಯೋಗಕ್ಕೂ ಸಾಂಖ್ಯಕ್ಕೂ ಹೆಚ್ಚು ಕಡಿಮೆ ಯಾವುದನ್ನೂ ಹೇಳುವುದಕ್ಕಿಲ್ಲ. ಬಹುಮುಖ್ಯವಾದ ತಾರತಮ್ಯವೆಂದರೆ ಯೋಗದಲ್ಲಿ ಈಶ್ವರನನ್ನು ಅಂಗೀಕರಿಸಿದ್ದಾರೆ, ಸಾಂಖ್ಯದಲ್ಲಿ ಅಂಗೀಕರಿಸಲಿಲ್ಲ. ಯೋಗದ ಅಂಗಗಳಲ್ಲಿ ಮುಖ್ಯವಾದ ಸಮಾಧಿಯು ಈಶ್ವರ ಪ್ರಣಿಧಾನದಿಂದ ಉಂಟಾಗುವುದೆಂದು ಹೇಳಿರುತ್ತದೆ. ಈಶ್ವರ ಭಕ್ತಿಯು ತಪಸ್ಸು, ವೇದಾಧ್ಯಯನವು ಕ್ರಿಯಾಯೋಗವೆನಿಸುವವು. ಇವುಗಳಿಂದ ಸಮಾಧಿಯುಂಟಾಗುವುದು ಮತ್ತು ಕ್ಲೇಶಗಳು ಕ್ಷಯವಾಗುವವು. ಹೀಗೆಂಬುದು ಯೋಗಿಗಳ ಅಭಿಪ್ರಾಯವು. ಸಾಂಖ್ಯಕ್ಕೆ ಮಿಕ್ಕ ಎಲ್ಲ ಭಾಗಗಳಲ್ಲಿಯೂ ಸಮಾನವಾಗಿರುವುದರಿಂದ ಯೋಗವನ್ನು ಸೇಶ್ವರ ಸಾಂಖ್ಯವೆಂದು ಕರೆಯುವುದುಂಟು. ಸಾಂಖ್ಯವನ್ನು ಇತಿಹಾಸ ಪುರಾಣಗಳಲ್ಲಿ ಬಹುವಾಗಿ ಹೊಗಳಿರುವಂತೆಯೇ ಯೋಗವನ್ನೂ ಹೊಗಳಿರುತ್ತದೆ. ಸಾಂಖ್ಯಕ್ಕಿಂತ ಹೆಚ್ಚಿನ ಜ್ಞಾನವಿಲ್ಲ, ಯೋಗಕ್ಕಿಂತ ಹೆಚ್ಚಿನ ಸಾಧನವಿಲ್ಲ ಎಂಬುದು ಅನೇಕ ಸ್ಮೃತಿಕಾರರ ವಚನವು. ಗೀತೆಯಲ್ಲಿಯೂ ಮನುಸ್ಮೃತಿಯಲ್ಲಿಯೂ ಪುರಾಣಗಳಲ್ಲಿಯೂ ಯೋಗವನ್ನು ವಿಸ್ತರಿಸಿ ಹೇಳಿರುವುದು ಕಂಡುಬರುತ್ತದೆ. ಬಾದರಾಯಣರ ಸೂತ್ರಗಳಲ್ಲಿ ಯೋಗವನ್ನು ಖಂಡಿಸಿರುತ್ತದೆಯಾದರೂ ಸಂರಾಧನೆಯಲ್ಲಿ ಆತ್ಮನ ಸ್ವರೂಪವನ್ನು ಕಂಡುಕೊಳ್ಳಬಹುದೆಂದು ಹೇಳಿದೆ. ಸಾಂಖ್ಯಶಾಸ್ತ್ರದಲ್ಲಿಯೂ ಯೋಗದಿಂದಾಗುವ ಸಿದ್ಧಿಗಳನ್ನು ಒಪ್ಪಿಕೊಂಡಿರುತ್ತದೆ. ಕೆಲವರು ಈಚಿನ ವೇದಾಂತಿಗಳು ಯೋಗದಲ್ಲಿ ಹೇಳಿರುವ ಸಮಾಧಿಯೇ ವೇದಾಂತದಲ್ಲಿ ತುರೀಯಾವಸ್ಥೆ ಎನಿಸಿರುವುದೆಂದು ವಾದಿಸುತ್ತಿರುವರು. ಧ್ಯಾನ ರೂಪವಾದ ಜ್ಞಾನವೇ ವೇದಾಂತ ವಿಹಿತವೆಂದು ಅಂಗೀಕರಿಸುವ ವೇದಾಂತಿಗಳಿಗೂ ಯೋಗ ದರ್ಶನದ ಸಹಾಯವು ಬಹಳವಾಗಿ ಬೇಕಾಗುತ್ತದೆ. ಶ್ರೀರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರಾದ ವಿವೇಕಾನಂದ ಸ್ವಾಮಿಗಳು ಸ್ವಭಾವಜನ್ಯ ಜ್ಞಾನ, ವಿಶೇಷ ಜ್ಞಾನ, ಸಮಾಧಿಜನ್ಯವಾದ ಅತೀಂದ್ರಿಯ ಜ್ಞಾನ ಎಂದು ಜ್ಞಾನಕ್ಕೆ 3 ಭೂಮಿಕೆಗಳಿರುವಂತಲೂ ಮೂರನೆಯ ಮೆಟ್ಟಲಾದ ಅತೀಂದ್ರಿಯ ಜ್ಞಾನದ ಆಧಾರದ ಮೇಲೆ ತತ್ವಜ್ಞಾನವು ನಿಂತಿರುವುದೆಂತಲೂ ಬೋಧಿಸಿರುತ್ತಾರೆ. ಯೋಗದಿಂದ ಅತೀಂದ್ರಿಯ ಜ್ಞಾನವನ್ನು ಸಂಪಾದಿಸಬಹುದೆಂದು ಅನೇಕರು ಈಗಲೂ ನಂಬುತ್ತಾರೆ. ಈ ಎಲ್ಲ ಕಾರಣಗಳಿಂದ ಯೋಗ ದರ್ಶನವನ್ನು ಚೆನ್ನಾಗಿ ವಿಚಾರ ಮಾಡುವುದು ಜಿಜ್ಞಾಸುಗಳಿಗೆ ಯುಕ್ತವಾಗಿರುತ್ತದೆ. ನ್ಯಾಯ ದರ್ಶನ.
ಜ್ಞಾನವೆಂದರೇನು, ಅಜ್ಞಾನವೆಂದರೇನು ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇವೆ. ಈ ದರ್ಶನದಲ್ಲಿ ಅಜ್ಞಾನಕ್ಕೆ ಮಿಥ್ಯಾಜ್ಞಾನ, ಜ್ಞಾನವೆಂದರೇನು, ಅಜ್ಞಾನವೆಂದರೇನು ಎಂಬುದನ್ನು ಸಂಕ್ಷೇಪವಾಗಿ ಹೇಳುತ್ತೇವೆ. ಈ ದರ್ಶನದಲ್ಲಿ ಅಜ್ಞಾನಕ್ಕೆ ಮಿಥ್ಯಾಜ್ಞಾನವೆಂದು ಹೆಸರು. ಪ್ರಮೇಯದ ವಿಷಯದಲ್ಲಿ ತಪ್ಪಾಗಿ ತಿಳಿದುಕೊಳ್ಳುವುದೇ ಮಿಥ್ಯಾಜ್ಞಾನವು. ಆತ್ಮ, ಶರೀರ, ಇಂದ್ರಿಯ, ವಿಷಯ, ಬುದ್ಧಿ, ಮನಸ್ಸು, ಪ್ರವೃತ್ತಿ, ದೋಷಗಳು, ಪ್ರೇತ್ಯಭಾವ, ಫಲ, ದುಃಖ, ಅಪವರ್ಗ ಇವುಗಳಿಗೆ ಪ್ರಮೇಯವೆಂದು ಹೆಸರು. ಇವುಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ತಪ್ಪಾಗಿ ತಿಳಿದುಕೊಂಡರೆ ಮಿಥ್ಯಾಜ್ಞಾನವೆನಿಸುವುದು. ಹೇಗೆಂದರೆ ಆತ್ಮನು ಇಲ್ಲವೆಂತಲಾಗಲಿ ಅನಾತ್ಮವೇ ಆತ್ಮವೆಂತಲಾಗಲಿ ತಿಳಿದುಕೊಳ್ಳುವುದು ಆತ್ಮವಿಷಯಕವಾದ ಮಿಥ್ಯಾಜ್ಞಾನವು. ಇದರಂತೆಯೇ ದುಃಖವನ್ನು ಸುಖವೆಂದು ತಿಳಿದುಕೊಂಡು ಭಯವಿರುವೆಡೆಯಲ್ಲಿ ಭಯವಿಲ್ಲವೆಂದು ನಂಬಿ ಸಂಸಾರದಲ್ಲಿ ಯಾವುದೋ ಒಂದನ್ನು ಇದು ಬೇಕಾದದ್ದು, ಇದನ್ನು ಬಿಡತಕ್ಕದ್ದಲ್ಲ, ಇದೇ ನನ್ನನ್ನು ಕಾಪಾಡುವುದು ಎಂದು ತಿಳಿದುಕೊಂಡಿರುವುದೂ ಮಿಥ್ಯಾಜ್ಞಾನವೇ. ಪ್ರವೃತ್ತಿ ಎಂದರೆ ಧರ್ಮಾಧರ್ಮಗಳು. ಧರ್ಮವೆಲ್ಲಿದೆ, ಅಧರ್ಮವೆಲ್ಲಿದೆ, ಕರ್ಮವೂ ಇಲ್ಲ, ಫಲವೂ ಇಲ್ಲ ಎಂದು ತಿಳಿದುಕೊಂಡರೆ ಅದೂ ಮಿಥ್ಯಾಜ್ಞಾನವೇ. ಕ್ಷಯ ರೋಗದಿಂದ ನರಳುವಾತನು ತನಗೆ ಯಾವ ರೋಗವೂ ಇಲ್ಲವೆಂದು ನಂಬಿರುವಂತೆ ಈ ಸಂಸಾರವು ನಿರ್ದುಷ್ಟವಾದದ್ದು ಎಂದು ನಂಬಿಕೊಂಡು ಕುಳಿತುಕೊಳ್ಳುವುದೂ ಮಿಥ್ಯಾಜ್ಞಾನವೇ. ಪ್ರೇತ್ಯಭಾವವೆಂದರೆ ಸತ್ತು ಹುಟ್ಟುವುದು. ಜೀವನೂ ಅಲ್ಲ, ಆತ್ಮನೂ ಇಲ್ಲ, ಜೀವನೂ ಇಲ್ಲ, ಆತ್ಮನೂ ಇಲ್ಲ. ಸತ್ತು ಹುಟ್ಟುವುದಕ್ಕೆ 2 ಜನ್ಮಗಳಲ್ಲಿಯೂ ಇರುವವನೊಬ್ಬನು ಇರಬೇಕಲ್ಲವೇ? ಅವನೇ ಇಲ್ಲ. ಹುಟ್ಟುವುದಕ್ಕೆ ಯಾವ ಕಾರಣವೂ ಇಲ್ಲ. ಜಂತುಗಳು ತಮಗೆ ತಾವೇ ಹುಟ್ಟುತ್ತವೆ, ಹೀಗೆಯೇ ಸಾವಿಗೂ ಕಾರಣವಿಲ್ಲ. ಪ್ರಾಣಿಗಳು ನಿರ್ನಿಮಿತ್ತವಾಗಿಯೇ ಸಾಯುತ್ತವೆ. ಒಂದು ಸಲ ಸತ್ತರೆ ಸರಿ, ಎಂದೆಂದಿಗೂ ಹಾಗೆಯೇ ಇದ್ದು ಬಿಡುವುದೇ? ಮತ್ತೆ ಹುಟ್ಟುವುದೆಲ್ಲಿಂದ ಬಂತು? ಅಥವಾ ಹುಟ್ಟಿಗೂ ಕಾರಣವಿರಲಿ, ಸಾವಿಗೂ ಕಾರಣವಿರಲಿ, ಇವಕ್ಕೆ ಕರ್ಮವೇನೂ ಕಾರಣವಲ್ಲ. ಸತ್ತ ಮೇಲೆ ಈ ಶರೀರಾದಿಗಳು ನಾಶವಾಗಿ ಬಿಡುವುದರಿಂದ ಏನು ಉಳಿಯುವುದು? ಏನೂ ಇಲ್ಲ ಎಂದು ಮುಂತಾಗಿ ತಿಳಿಯುವುದು ಪ್ರೇತ್ಯಭಾವದ ವಿಷಯದಲ್ಲಿ ಮಿಥ್ಯಾಜ್ಞಾನವು. ಅಪವರ್ಗವೆಂದರೆ ಮೋಕ್ಷವು. ಅಪವರ್ಗವೆಂದರೆ ಭಯವಾಗುತ್ತದೆ. ಏಕೆಂದರೆ ಅಪವರ್ಗದಲ್ಲಿ ಎಲ್ಲ ಪದಾರ್ಥಗಳೂ ಹೋಗಿಬಿಡುತ್ತವೆಯಾದ್ದರಿಂದ ನಮಗೆ ಬೇಕಾದದ್ದು ನಾಶವಾಗಿ ಬಿಡುವುದು. ತಿಳಿದವರು ಇಂಥ ಅಪವರ್ಗವನ್ನು ಬಯಸಬಹುದೇ ಎಂದು ಯೋಚಿಸುವುದೂ ಮಿಥ್ಯಾಜ್ಞಾನವೇ. ಸಾಂಖ್ಯ ಸಿದ್ಧಾಂತದಲ್ಲಿ ಅವಿವೇಕವನ್ನೂ ಯೋಗದಲ್ಲಿ ಅವಿದ್ಯೆಯನ್ನೂ ಸಂಸಾರ ಕಾರಣವೆಂದು ಹೇಳಿರುವಂತೆಯೇ ನ್ಯಾಯದಲ್ಲಿ ಮಿಥ್ಯಾಜ್ಞಾನವನ್ನು ಸಕಲ ಸಂಸಾರಕ್ಕೂ ಕಾರಣವೆಂದು ವರ್ಣಿಸಿರುತ್ತದೆ. ಮಿಥ್ಯಾಜ್ಞಾನದಿಂದ ಇದು ಬೇಕೆಂಬ ರಾಗ, ಬೇಡವೆಂಬ ದ್ವೇಷ, ಏನೂ ತಿಳಿಯದೆಂಬ ಮೋಹ ಇವುಗಳುಂಟಾಗುವುವು. ರಾಗದ್ವೇಷಗಳಿಂದಲೇ ಕೆಟ್ಟ ಬುದ್ಧಿ, ಹೊಟ್ಟೆ ಕಿಚ್ಚು, ಮೋಸ, ಅತ್ಯಾಶೆ ಮುಂತಾದ ದೋಷಗಳುಂಟಾಗುವುವು. ದೋಷಗಳಿಂದ ಒಳ್ಳೆಯ ಅಥವಾ ಕೆಟ್ಟ ಪ್ರವೃತ್ತಿಗಳುಂಟಾಗುವುವು. ಒಬ್ಬರನ್ನು ತೊಂದರೆಪಡಿಸುವುದು, ಕದಿಯುವುದು, ಅಗಮ್ಯಾಗಮನ ಮುಂತಾದವುಗಳನ್ನು ಮಾಡುವುದು, ಕಠಿಣ ವಾಕು, ಚಾಡಿ, ಅಸಂಬದ್ಧವಾದ ನುಡಿ ಇವುಗಳನ್ನಾಡುವುದು, ಪರರಿಗೆ ದ್ರೋಹವೆಣಿಸುವುದು, ಪರರ ಒಡವೆಯನ್ನು ಬಯಸುವುದು, ನಾಸ್ತಿಕ ಬುದ್ಧಿಯನ್ನು ಮಾಡುವುದು ಇವೆಲ್ಲ ಕೆಟ್ಟ ಪ್ರವೃತ್ತಿಯು. ಇದರಂತೆ ಒಬ್ಬರಿಗೆ ಏನನ್ನಾದರೂ ದಾನ ಮಾಡುವುದು, ಒಬ್ಬರನ್ನು ಕಾಪಾಡುವುದು, ಒಬ್ಬರನ್ನು ಸೇವಿಸುವುದು, ಸತ್ಯವಾಗಿಯೂ ಹಿತವಾಗಿಯೂ ಪ್ರಿಯವಾಗಿಯೂ ಇರುವ ಮಾತನ್ನಾಡುವುದು, ವೇದಾಧ್ಯಯನ ಮಾಡುವುದು ಮತ್ತು ಒಬ್ಬರಲ್ಲಿ ದಯೆ ಇಡುವುದು, ಆಶೆ ಇಲ್ಲದಿರುವುದು, ಶ್ರದ್ಧೆಯುಳ್ಳವನಾಗಿರುವುದು ಇವೆಲ್ಲ ಒಳ್ಳೆಯ ಪ್ರವೃತ್ತಿಯು. ಕೆಟ್ಟ ಪ್ರವೃತ್ತಿಯಿಂದ ಕೆಟ್ಟ ಜನ್ಮವೂ, ಒಳ್ಳೆಯ ಪ್ರವೃತ್ತಿಯಿಂದ ಒಳ್ಳೆಯ ಜನ್ಮವೂ ಉಂಟಾಗುತ್ತವೆ. ಹೀಗೆ ಮಿಥ್ಯಾಜ್ಞಾನದಿಂದ ದೋಷಗಳು, ದೋಷಗಳಿಂದ ಪ್ರವೃತ್ತಿಯೂ, ಪ್ರವೃತ್ತಿಯಿಂದ ಜನ್ಮವೂ, ಜನ್ಮದಿಂದ ದುಃಖವೂ ಎಡಬಿಡದೆ ಉಂಟಾಗುತ್ತಿರುವುದೇ ಸಂಸಾರವು. ಹೀಗೆ ಸಂಸಾರದಲ್ಲಿ ಕಷ್ಟಪಡುತ್ತಿರುವ ಜೀವನಿಗೆ ತತ್ವಜ್ಞಾನ ಉಂಟಾಯಿತೆಂದರೆ ಅವನಿಗೆ ದುಃಖದಿಂದ ಬಿಡುಗಡೆಯಾಗುತ್ತದೆ. ಮಿಥ್ಯಾಜ್ಞಾನವೆಂದರೇನೆಂಬುದನ್ನು ಮೇಲೆ ವಿವರಿಸಿರುತ್ತೇವೆ. ಇದಕ್ಕೆ ವಿರುದ್ಧವಾಗಿರುವುದೇ ತತ್ವಜ್ಞಾನವು. ಸರಿಯಾದ ಜ್ಞಾನವು ಇದ್ದದ್ದನ್ನು ಇದ್ದಂತೆಯೇ ತಿಳಿಸುವುದಾದ್ದರಿಂದ
ಆತ್ಮನು ಇದ್ದಾನೆ, ಅನಾತ್ಮವು ಆತ್ಮನಲ್ಲ ಎಂದು ತಿಳಿಯುವುದು ಆತ್ಮ ವಿಷಯಕವಾದ ತತ್ವಜ್ಞಾನವಾಗುವುದು. ದುಃಖವನ್ನು ದುಃಖವೆಂತಲೂ, ಈ ಸಂಸಾರದಲ್ಲಿ ಯಾವುದನ್ನೂ ನಂಬಿರಕೂಡದು, ಇದು ಯಾವುದೂ ನನ್ನನ್ನು ಕಾಪಾಡುವುದಿಲ್ಲ, ಇವೆಲ್ಲ ಸಭಯವಾದದ್ದೇ ಎಂತಲೂ ತಿಳಿಯುವುದು ತತ್ವಜ್ಞಾನವು. ರಾಗದ್ವೇಷಾದಿಗಳು ಪ್ರವೃತ್ತಿಗೆ ಕಾರಣವೆಂತಲೂ, ಪ್ರವೃತ್ತಿಯಿಂದ ಜನ್ಮ ಉಂಟೆಂತಲೂ ತಿಳಿಯುವುದೂ ತತ್ವವೇ. ವೈಶೇಷಿಕ ದರ್ಶನ. ಸಾಕಮ್ಮ, ಟೈಮ್ ಆಯ್ತು.